ಭಾರತ ಯಾವತ್ತೂ ಚಂದ್ರನ ಮೇಲೆ ಹೋಗ್ತಾನೆ ಇರಲಿಲ್ಲ. ವಿಕ್ರಮ್ ಸಾರಾಭಾಯಿ ಹೆಸರಿನ ಈ ವಿಜ್ಞಾನಿ ಇರ್ತಾ ಇರಲಿಲ್ಲ ಅಂದ್ರೆ 1963ರಲ್ಲಿ ವಿಕ್ರಮ್ ಸಾರಾಭಾಯಿ ಇಸ್ರೋ ಅನ್ನ ದೊಡ್ಡ ಬಿಲ್ಡಿಂಗ್ ನಿಂದ ಅಲ್ಲ, ಬದಲಾಗಿ ಚಿಕ್ಕ ಚರ್ಚ್ ನಿಂದ ಪ್ರಾರಂಭ ಮಾಡಿದ್ರು. ಏಕೆಂದ್ರೆ ಇದು ಅರ್ತ್ ಮ್ಯಾಗ್ನೆಟಿವ್ ಲೈನ್ ನಲ್ಲಿ ಬರ್ತಾ ಇತ್ತು. ಇದರಿಂದ ರಾಕೆಟ್ ಲಾಂಚ್ ಮಾಡಲು ಪರ್ಫೆಕ್ಟ್ ಸ್ಥಾನ ಆಗಿತ್ತು. ನಂತರ ರಿಸೋರ್ಸಸ್ ಗಳ ಕೊರತೆ ಇತ್ತು. ಅದಕ್ಕೆ ಮೊದಲು ರಾಕೆಟ್ ಲಾಂಚ್ ಮಾಡುವಾಗ ಎತ್ತಿನ ಬಂಡಿಯಿಂದ ಮತ್ತೆ ಸೈಕಲ್ ಮೇಲೆ ತಗೊಂಡು ಹೋಗಲಾಗ್ತಾ ಇತ್ತು. ಮತ್ತೆ ಇಷ್ಟು ಕಷ್ಟಪಟ್ಟು ಲಾಂಚಿಂಗ್ ಸ್ಥಳಕ್ಕೆ ತರಲಾಗ್ತಾ ಇತ್ತು. ಮತ್ತೆ ಈ ತರ ಇಸ್ರೋ ತನ್ನ ಮೊದಲ ರಾಕೆಟ್ ಲಾಂಚ್ ಮಾಡಿತು. ನಂತರ 1968ರಲ್ಲಿ ವಿಕ್ರಮ್ ಸಾರಾಭಾಯಿ ಅಫಿಷಿಯಲಿ ಇಸ್ರೋ ಅನ್ನ ಸ್ಥಾಪನೆ ಮಾಡಿದ್ರು. ಭಾರತವನ್ನು ಒಂದು ದಿನ ಚಂದ್ರನ ಮೇಲೆ ತಗೊಂಡು ಹೋಗುವ ಕನಸು ಕಂಡಿದ್ರು. ಅದಕ್ಕಿಂತ ಮುಂಚೆ 1971ರಲ್ಲಿ ಅವರು ಅಚಾನಕ್ ಆಗಿ ಸತ್ತು ಹೋಗ್ತಾರೆ. ಮತ್ತೆ ಜನರಿಗೆ ಅನಿಸುತ್ತೆ ಭಾರತದ ಚಂದ್ರನ ಮೇಲೆ ಹೋಗುವ ಕನಸು ಕನಸಾಗಿಯೇ ಉಳಿದುಕೊಳ್ಳುತ್ತೆ ಎಂದು. ಆದ್ರೂ ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಮತ್ತೆ ಅನೇಕ ಇಸ್ರೋನ ವಿಜ್ಞಾನಿಗಳು ಅವರ ಕನಸನ್ನ ಶಾಶ್ವತವಾಗಿ ಜೀವಂತ ಇಟ್ರು. ಮತ್ತೆ ಅನೇಕ ಮಿಷನ್ಸ್ ಗಳ ನಂತರ 2023ರಲ್ಲಿ ಆ ದಿನ ಬಂದೇ ಬಿಟ್ಟಿತ್ತು. ಭಾರತದ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ತನ್ನ ಮೊದಲ ಹೆಜ್ಜೆ ಇಟ್ಟಿತು. ಇದರಿಂದ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ವಿಕ್ರಮ್ ಸಾರಾಭಾಯಿ ಅವರ ಕನಸು ನಿಜ ಆಯಿತು. ಇಂಥದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.